ಗಾಯ್ಸ್ ನಾವು ಇವತ್ತು ಹೊರಟಿದ್ದು ನಮ್ಮ ಉತ್ತರ ಕನ್ನಡ ಮತ್ತೊಂದು ಪ್ರಸಿದ್ಧವಾದ ಸ್ಥಳ ಅಪ್ಸರಗೊಂಡ. ಗಾಯ್ಸ್ ಹಿಂಗೆ ಹೊನ್ನೂರಿಂದ ಬಂದು ಹಿಂಗೆ ಲೆಫ್ಟಿಗೆ ತಗೊಂಡ್ರೆ ಹಿಂಗೆ ಹೋಯ್ತಾ ಇರೋದು. ಗಾಯ್ಸ್ ಪ್ಲೇಸ್ ಸಖತ್ತಾಗಿದೆ. ನಾವು ಒಂದ್ಸರಿ ಹೋಗಿದೆ, ಆದ್ರೆ ಇನ್ನೊಂದು ಸಾರಿ ಹೋಗುವ ಅಂತ. ಗಾಯ್ಸ್ ನಮ್ಮ ಉತ್ತರ ಕನ್ನಡದಲ್ಲಿ ಎಷ್ಟು ಬೀಚು, ಎಷ್ಟು ಪ್ಲೇಸು, ಎಷ್ಟು ಟೆಂಪಲ್ಲು ಹೇಳೋದಲ್ಲ, ಒಂದಕ್ಕಿಂತ ಒಂದೊಂದು ಸೂಪರ್ ಆಗಿದೆ. ಬನ್ನಿ ಗಾಯ್ಸ್ ವಿಸಿಟ್ ಮಾಡಿ ನಮ್ಮ ಉತ್ತರ ಕನ್ನಡಕ್ಕೆ. ಗಾಯ್ಸ್ ಅಂತೂ ಇಂತೂ ಅಪ್ಸರಗೊಂಡ ಉದ್ಯಾನವನ ನೋಡ್ಬೋದು ನೀವು. ಬಂದೇ ಬಿಟ್ರು ನಾವಿಲ್ಲಿಗೆ. ಏನಿದೆ ನೋಡ್ಬೋದು, ಇಲ್ಲಿ ಏನಿದೆ ಅಂತ ಗೊತ್ತಿಲ್ಲ. ಪಾರ್ಕ್ ಥರ ಉಂಟು, ಇದು ಬೀಚ್ ಎಲ್ಲ ಉಂಟು, ಹಾಗೆ ಫಾಲ್ಸ್ ಏನೋ ಉಂಟು, ಎಲ್ಲ ಒಂದೇ ಬದಿಗಾದೆ. ಬಟ್ ನೀರಿಲ್ಲ ಅನಿಸ್ತದೆ ಇಲ್ಲಿ. ದೇವಸ್ಥಾನ ಗಾಯ್ಸ್, ಇಲ್ಲೊಂದು ದೇವಸ್ಥಾನ ಉಂಟು. ಹಂಗೆ ಈ ಕಡೆ ನಡ್ಕೊಂಡು ಹೋದರೆ ವಾಟರ್ ಫಾಲ್ಸ್, ನೀರೆಲ್ಲ ಕೆಂಪು ಆಗದೆ. ನೋಡುವ, ನಾವೆಲ್ಲ ಸ್ವಿಮ್ ಮಾಡೋಕ್ಕೆ ಹೋಗುದಿಲ್ಲ. ನೋಡುವ ಎಷ್ಟು ನೀರಿದೆಯಲ್ಲ ಅಂತ. ಸಣ್ಣಗೆ ಬೀಳ್ತದಲ್ಲ ಗಾಯ್ಸ್, ನೋಡ್ಬೋದು ನೀವು, ನೀರು ಬಿಡ್ತದೆ ಅಲ್ಲಿಂದ. ಗಾಯ್ಸ್ ನೀರು ನೋಡ್ಬೋದು, ಮಿರಿಂಡ ಕಲರ್ ಆಗದೆ. ಆ ಕಡೆ ನೋಡ್ಬೋದು ಗಾಯ್ಸ್ ನೀವು, ವಾಟರ್ ಫಾಲ್ಸ್ ಸಣ್ಣಗೆ ಬೀಳ್ತದೆ ನೀರು. ನೋಡ್ಬೋದು ಗಾಯ್ಸ್ ನೀವು, ಅಲ್ಲಿ ಸಖತ್ತಾಗಿದೆ ವ್ಯೂ. ಬಂಡೆ ಎಲ್ಲ ನೋಡ್ರೆ ಹೆದರಿಕೆ ಆಗ್ತದೆ. ನೋಡ್ಬೋದು ನೋಡಿ, ಸಖತ್ತಾಗಿದೆ ವ್ಯೂ. ಹಿಂಗೆ ನೋಡ್ಬೋದು ನೀವು, ಆ ಕಡೆ ನೀರು ಹೋಗ್ಬಿಡ್ತದೆ. ಮಳೆಗಾಲದಲ್ಲಿ ಫುಲ್ ದೊಡ್ಡ ನೀರು ಇರ್ತದೆ ಅನಿಸ್ತದೆ, ಇವಾಗೆಲ್ಲ ಸಣ್ಣ ಸಣ್ಣ ಉಂಟು. ಓಕೆ ಫ್ರೆಂಡ್ಸ್, ಬಾಯ್. ಹಾಗೆ ನೋಡ್ಬೋದು ನೀವು, ಮತ್ತೆ ಮುಂದೆಲ್ಲ ಹೋಗುದಿಲ್ಲ. ಈ ಕಡೆ ಇದ್ರ ಮೇಲೆ ಹತ್ತ, ಆಮೇಲೆ ಬಿದ್ದು ಗಾರ್ಡನ್ ಆಯ್ತು, ಫಾಲ್ಸು ಕೆಳಗ ಅಲ್ಲಿ ಹೋಗ್ಬಿಟ್ಟು ಹಂಗೆಲ್ಲ ಹೋಗ್ತದೆ. ಓಕೆ ಓಕೆ, ಅಂಗಡಿ ಈ ಕಡೆ ಅಲ್ಲ. ಓಕೆ ಓಕೆ ಗಾಯ್ಸ್, ನೋಡ್ಬೋದು ಗಾಯ್ಸ್, ಒಬ್ಬರಿಗೆ 10 ರೂಪಾಯಿ ಟಿಕೆಟು. ನಾನು ಮತ್ತೆ ನನ್ನ ಫ್ರೆಂಡ್ಸ್ ಬಂದಿರೋ, ಹಂಗಾರೆ 20 ರೂಪಾಯಿ ಆಯಿತು. ಹಿಂಗೆ ಮೇಲ್ಗಡೆಯಿಂದ ಹೋದರೆ ಏನೋ ಒಂದು ವ್ಯೂ ಪಾಯಿಂಟ್ ಅದಂತ ಅಣ್ಣ ಹೇಳ್ದ. ಹಂಗೆ ಹೋಗ್ಬತ್ರಿ, ವ್ಯೂ ಪಾಯಿಂಟ್ ತೋರಿಸ್ಬೇಕಲ್ಲ. ಮಕ್ಕಳೆಲ್ಲ ಆಡ್ತವ್ರೆ, ನೋಡ್ಬೋದು. 200 ಮೀಟ್ರ್ ಹತ್ತೋಗ್ಬೇಕಂತೆ. ಹಿಂಗೆಲ್ಲ ಮಗ ಹೇಳ್ದವ. ಅಪ್ಸರಗೊಂಡ ವ್ಯೂ ಹೆಂಗಿದೆ ಅಂತ ಗಾಯ್ಸ್. ಅಲ್ಲೆಲ್ಲ ಬೋಟೇ ಹೋಗ್ತಾ ಇದೆ. ಈ ಕಡೆ ನೋಡ್ಬೋದು ಫುಲ್ ಬೆಟ್ಟ. ಹಾಗೆ ಮೇಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬೇಕು ಗಾಯ್ಸ್. ನೋಡ್ಬೋದು ನೀವು, ಏನು ಸಖತ್ತಾಗಿದೆ ವ್ಯೂ ಪಾಯಿಂಟು. ನೋಡ್ಬೋದು ಗಾಯ್ಸ್ ನೀವು, ನಮ್ಮ ಉತ್ತರ ಕನ್ನಡದ ಹೆಮ್ಮೆಯ ಪ್ರೇಕ್ಷಣೀಯ ಸ್ಥಳ ಅಪ್ಸರಗೊಂಡ. ನೋಡ್ಬೋದು ಹೆಂಗಿದೆ ಅಲ್ಲ ಅಂತ. ಬಟ್ ಕೆಳಗಡೆ ಹೋಗಲಿಕ್ಕೆ ಈ ಕಡೆ ಒಂದು ದಾರಿ ಉಂಟು, ಹಂಗೆ ಹೋಗಿದ್ರೆ ಕೆಳಗೆ ಸೀದಾ ಹೋಗ್ಬಿಡ್ತರು. ಬಟ್ ಬಿಸಿಲು, ನೀವು ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಹೋಗ್ಬೇಕು, ಹಂಗೆ ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಕೆಳಗಡೆ ಹೋಗ್ಲಿಕ್ಕೆ ಆಗ್ತದೆ ಇಲ್ಲ ಅಂತ. ಗಾಯ್ಸ್ ನೋಡ್ಬೋದು, ನಾವು ಇಲ್ಲಿಂದ ಹಿಂಗೆ ಅಲ್ಲೊಂದು ಬೀಚ್ ವ್ಯೂ ನೋಡ್ಕೊಂಡು ಹಾಗೆ ಮತ್ತೆ ಇಲ್ಗಡೆ ಮೇಲ್ಗಡೆ ಹೋಗ್ತಿದ್ರು. ನೋಡ್ಬೋದು ನೀವು ವ್ಯೂ ಪಾಯಿಂಟ್ ಹೆಂಗೆ ಅಂತ. ಹಿಂಗೆ ಹೋಗುದಾ, ಹಿಂಗೆ ಮೇಲ್ಗಡೆ, ಹಿಂಗೆ ಮೇಲ್ಗಡೆ ಹೋಗುವ. ಎಲ್ಲ ಕಡೆ ಹತ್ತತ್ತೆ ಸುಸ್ತಾಗೋಯ್ತು. ಗಾಯ್ಸ್ ಬನ್ನಿ ನಮ್ಮ ಅಪ್ಸರಗೊಂಡ ಬೀಚಿಗೆ ಒಂದು ಸರಿ ಆದರೂ. ನೋಡ್ಬೋದು ನೀವು, ಹತ್ತಿ ಸುಸ್ತಾಗೋಯ್ತು. ಯಪ್ಪ, ಏನು ಸಖತ್ತಾಗಿದೆ. ಓಹ್ ಗಾಯ್ಸ್, ನೋಡ್ಬೋದು ನೀವು ವ್ಯೂ ಹೆಂಗಿದೆ ಅಂತ. ಮೇಲ್ಗಡೆ ಬಂದರು, ಅಲ್ಲಿಂದ ಹಿಂಗೆ ಬಂದರು, ನೋಡ್ಬೋದು ಗಾಯ್ಸ್ ನೀವು ವ್ಯೂ ಹೆಂಗಿದೆ. ಸಖತ್ತಾಗಿದೆ ವ್ಯೂ. ನೋಡ್ಬೋದು ನೀವು ನಮ್ಮ ಅಪ್ಸರಗೊಂಡ ಬೀಚ್ ವ್ಯೂ ಹೆಂಗಿದೆ ಅಂತ. ಈ ಕಡೆ ಎಲ್ಲ ಹೊನ್ನಾವರ ಸಿಟಿ ನೋಡ್ಬೋದು. ಬೀಚ್ ಎಷ್ಟು ದೊಡ್ಡದು, ಅಲ್ಲಿಂದ ತನಕ ಹೋಯ್ತು. ಈ ಕಡೆ ಎಲ್ಲ ಗುಡ್ಡ ಉಂಟು, ನೋಡ್ಬೋದು ನೀವು. ಗಾಯ್ಸ್, ಇಲ್ಲಿಗೆ ನಮ್ಮ ಅಪ್ಸರಗೊಂಡ ಬೀಚ್ ಪ್ರಯಾಣ ಮುಕ್ತಾಯವಾಗಿದೆ. ಹೋಗ್ತಿದ್ರು ನಾವೀಗ ಮನೆಗೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.